ಮೈ ಗಾಡ್, ಓ ನನ್ನ ದೇವರೇ. ನೋಡಿ ನಮ್ಮ ಬಂದರ್ ಪೋರ್ಟ್ ಹೆಂಗಿದೆ ನೋಡಿ ವ್ಯೂ. ಸೊ ಇವಾಗ ನಾನಿದ್ದೀನಿ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಇನ್ ಭಟ್ಕಲ್. ಅದೇ ನಮ್ಮ ಬೈರಿ ಉಂಚುಬಿನಾಕ್ ಮಾರ ಇಲ್ಲಿ ನೋಡಿ ಗೈಸ್, ಏನಂದ್ರೆ ಏನು ಕಾಣಲ್ಲ. ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ಸ್ಪೆಷಲ್ ಏನಂದರೆ ಏನಿಲ್ಲ, ಊರಿಗೆ ಹೋಗ್ತಾಯಿದ್ದೀನಿ. ಬಂದು 4 ಗಂಟೆ ಆಗಿದೆ, ಇನ್ನೂ 4 ಗಂಟೆ ಆಗಿಲ್ಲ. 4 ಗಂಟೆಗೆ ಇಲ್ಲಿಂದ ಬಿಡಬೇಕು. ಇವಾಗ ರೆಡಿ ಆಗ್ತಾಯಿದ್ದೀನಿ, ಗೇರಪ್ ಎಲ್ಲ ಆಗಬೇಕು. ಇವತ್ತಿನ ವ್ಲಾಗಲ್ಲಿ ಬ್ಯಾಂಗ್ಳೂರ್ ಟು ಭಟ್ಕಲ್ ಬೈಕ್ ರೈಡಲ್ಲಿ ಹೋಗೋದು, ಮತ್ತು ಬೈಕ್ ಹತ್ರ ಹೋಗಿ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ರೆಡಿ ಆಗಿಬಿಟ್ಟು ಬಂದಿದ್ದೀನಿ. ನನ್ನ ಬೈಕ್ ಕೂಡ ಇಲ್ಲೇ ಇದೆ, ಹೊರಗಡೆನೇ ಇಟ್ಟಿದ್ದೆ. ಅಲ್ಲಿ ಒಳಗಡೆ ಇಟ್ಟರೆ ಮತ್ತೆ ತೆಗಿಯೋಕ್ಕೆ ರಗಳೆ ಆಗುತ್ತೆ ಅಂತ ಇಲ್ಲೇ ಹೊರಗಡೆನೇ ಇಟ್ಟಿದ್ದೆ. ಅದೊಂದರೆ ಕಷ್ಟದ ಕೆಲಸ ಅಂದರೆ ಇವಾಗ ನನ್ನ ಈ ಬ್ಯಾಗನ್ನ ಹಿಂಗೆ ಮಾಡಿ ಕಟ್ಟಬೇಕು. ತುಂಬ ಕಷ್ಟ ಇದೆ ಗುರು. ಇವಾಗ ಕೊನೆಗೂ ಕಟ್ಬಿಟ್ಟಿದ್ದೀನಿ, ಹೆಂಗೋ ಕಟ್ಟಿದ್ದೀನಿ, ಇದ್ರೆ ಸಾಕು. ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ನನ್ನ ಗಾಡಿ ಕೀನೇ ಹಾಕಿಲ್ಲ. ಸೊ ಕೋಲ್ಡ್ ಸ್ಟಾರ್ಟ್ ಮಾಡಿ ಬಿಡೋಣ ಒಂದು ಸಲ ಗಾಡಿನ. ಸೊ ನಾನು ಇವಾಗ ಡೈರೆಕ್ಟು ನಿಮಗೆ ನೆಕ್ಸ್ಟ್ ಪಿಟ್ ಸ್ಟಾಪಲ್ಲಿ ಸಿಗ್ತೀನಿ. ಏನಕ್ಕಂದರೆ ನೋಡ್ತಾ ಇರ್ಬೋದು, 4 ಗಂಟೆ ಆಗಿದೆ ಅಷ್ಟೇ, ಕತ್ಲೆ ಇದೆ. ಇಲ್ಲಿಂದ ಸ್ಟ್ರೈಟ್ 100 ಕಿಲೋಮೀಟರ್ಸ್ ಇದೆ ಯಡಿಯೂರು ಹತ್ರ. ಅಲ್ಲಿ ಒಂದು ಸ್ಟಾಪ್ ಆಗ್ತೀನಿ, ಅಲ್ಲಿ ನಿಮಗೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ನನ್ನ ವಿಡಿಯೋನ ದಯವಿಟ್ಟು ನೋಡ್ತಾ ಇರಿ ಸ್ನೇಹಿತರೆ. ಬ್ಯಾಂಗ್ಳೂರ್ ಟು ಭಟ್ಕಲ್ ಸೋಲೋ ರೈಡ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಯಡಿಯೂರು ಹತ್ರ ಇಟ್ಟಿದ್ದೀನಿ, ನಿಂತಿದ್ದೀನಿ. ತುಂಬ ಅಂದರೆ ತುಂಬ ಚಳಿ ಆಗ್ತಾಯಿತ್ತು ಗೈಸ್. ಎಷ್ಟಂದರೆ ಕೈಯೆಲ್ಲ ಫುಲ್ ಫ್ರೀಸ್ ಆಗಿ ಹೋಗ್ತಿದೆ. ಅಲ್ಲಿಂದ 4:05 ಆಗಿತ್ತು ಬಿಡುವಾಗ, ಕರೆಕ್ಟ್ 5:20 ಆಗಿದೆ. ಅಂದರೆ 1.25 ಗಂಟೆ ಆಗಿದೆ. 1.25 ಗಂಟೆಗೆ 85 ಕಿಲೋಮೀಟ್ರ್ ಓಡಿಸಿದ್ದೀನಿ. ಸ್ವಲ್ಪ ಫಾಸ್ಟ್ ಆಯ್ತು ಅನ್ಸುತ್ತೆ. ಇಲ್ಲಿಂದ ಹೊರಡ್ತೀನಿ ಇವಾಗ. ಮತ್ತೆ ಇನ್ನೂ ತಡ ಮಾಡೋದು ಬೇಡ. ನೆಕ್ಸ್ಟ್ ಸ್ಟಾಪು ಹಾಸನ ಹತ್ರನೇ, ಡೈರೆಕ್ಟು ನೆಕ್ಸ್ಟು ಹಾಸನ ಹತ್ರನೇ ಸ್ಟಾಪ್ ಇದೆ. ಇನ್ನೂ ಒಂದು 70 ಕಿಲೋಮೀಟ್ರ್ ಆಗುತ್ತೆ ಹಾಸನ ಇಲ್ಲಿಂದ. ಗೈಸ್ ಫುಲ್ಲು ಕಳೆದೋಗ್ಬಿಟ್ಟೆ. ಇಲ್ಲಿ ನೋಡಿ ಫಾಗು, ಯಾವ ಥರ ಫಾಗ್ ಇದೆ ಅಂತ. ಯಪ್ಪ, ಏನು ಅಂದರೆ ಏನು ಕಾಣಿಸಿಲ್ಲ, ಗಾಡಿ ಹೋಗೋದು ಏನೂ ಕಾಣಿಸಲ್ಲ. ಟೋಲ್ ಗೇಟ್ ಇತ್ತು, ಇಲ್ಲೇ ಸ್ಟಾಪ್ ಮಾಡ್ಬೇಕು ಅಂದ್ಕೊಂಡಿದ್ದೆ. ಇಲ್ಲಿ ನೋಡಿ ಗೈಸ್, ಏನಂದರೆ ಏನು ಕಾಣಲ್ಲ. ವಾ ಮೈ ಗಾಡ್, ಫಾಗ್ ಅಂದರೆ ಇವತ್ತು ನೋಡಿ ಒಂದು 3 ಕಿಲೋಮೀಟ್ರ್ ಹಿಂದೆ, ಅಲ್ಲಿಂದ ಇಲ್ಲಿವರೆಗೂ ಫುಲ್ಲು ಫಾಗು. ಬೆಳಕಾಗಿದೆ ಆದರೂ ಕೂಡ ಏನು ಕಾಣಿಸಲ್ಲ. ಇವಾಗ ಗಾಡಿ ಓಡಿಸೋದು ತುಂಬ ಕಷ್ಟ ಗೈಸ್. ಸರಿ, ಬಂದಿದ್ದೀನಿ. ಇಲ್ಲೊಂದು ಟೀ ಕೊಡ್ಕೊಂಡು ಮುಂದಿನ ಜರ್ನಿ ಸ್ಟಾರ್ಟ್ ಮಾಡ್ತೀನಿ. ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಬ್ರೇಕ್ ಕೊಡ್ತೀನಿ. ಇಲ್ಲೇ ಬೆಳಕಾಗಿದೆ, ನೋಡ್ತಾ ಇರ್ಬೋದು. 6:15 ಟೈಮು. ಈ ಫಾಗಿಂದ ಏನಂದರೆ ಏನೂ ಕಾಣಿಸ್ತಾ ಇಲ್ಲ. ಈಗ ಗಾಡಿ ಓಡಿಸೋದು ತುಂಬ ಕಷ್ಟ ಆಗ್ತಿದೆ. ಗಾಡಿ ಓಡಿಸೋಕ್ಕೆ ನಾನು ಇವ್ರ ಹತ್ರನೂ ಕೇಳಿದೆ, 8 ಗಂಟೆ 9 ಗಂಟೆವರೆಗೂ ಹಿಂಗೆ ಫಾಗ್ ಇರುತ್ತಂತೆ, ಏನೂ ಕಾಣಿಸಲ್ಲ ರೋಡು. ಇನ್ನು ಹಾಸನ ಹೈವೇದಲ್ಲೇ ಇದ್ದೀನಿ ನಾನು. ಹಾಸನ ಒಳಗಡೆನೂ ಹೋಗಿಲ್ಲ, ರೀಚ್ ಆಗಿದೆ. ಇನ್ನೂ ಒಂದು 10 ಕಿಲೋಮೀಟರ್ಸ್ ಇದೆ. ಸೊ ಇಲ್ಲೇ ಇಷ್ಟು ಫಾಗ್ ಇದೆ, ಗಾಡಿ ಓಡಿಸೋದು ತುಂಬ ಕಷ್ಟ ಆಗುತ್ತೆ. ಮೆಲ್ಲಗೆ ಹೋಗಬೇಕು, ತುಂಬ ಸ್ಲೋ ಆಗಿ ಹೋಗಬೇಕು ಇಷ್ಟು. ಸೊ ಹಾಸನ ರೋಡ್ ಜಾಯ್ನ್ ಆಗಿದ್ದೀನಿ. ಇಲ್ಲಿಂದ ಸ್ಟ್ರೈಟು ಹಾಸನ ರೋಡಿದ್ದು ಡೆಡ್ ಆ್ಯಂಡ್ ಲೆಫ್ಟ್, ಡೆಡ್ ಆ್ಯಂಡ್ ರೈಟ್ಗೆ ಹೋಗಬೇಕು. ಡೆಡ್ ಆ್ಯಂಡ್ ರೈಟ್ಗೆ ಹೋದರೆ ಬೇಲೂರು ರೋಡಿಗೆ ಜಾಯ್ನ್ ಆಗ್ತೀನಿ. ಇಲ್ಲಿಂದ ಬೇಲೂರು ರೋಡ್ ಒಂದು 30 ಕಿಲೋಮೀಟ್ರ್ ಇದೆ. ಸೊ ಅದೇ ಹೇಳಿದ್ನಲ್ಲ, ಆವಾಗ ಹಾಸನ ರೋಡಲ್ಲಿ ತುಂಬ ಫಾಗಿತ್ತು, ಗಾಡಿ ಓಡ್ಸೋಕ್ಕೆ ಆಗ್ತಿರ್ಲಿಲ್ಲ, ವೀಡಿಯೋ ಕೂಡ ಮಾಡಿರಲಿಲ್ಲ, ಕತ್ಲೆ ಇದೆ ಅಂತ. ಇವಾಗ ಇಲ್ಲಿ ಬಂದಷ್ಟು ಇಲ್ಲಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ, ರೈಡ್ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಯಪ್ಪ, ಈ ಥರ ಫಾಗ ಇಲ್ಲಿ ನೋಡಿ ಇನ್ನೂ ಕಡಿಮೆ ಆಗಿಲ್ಲ. ಹಾಸನಲ್ಲಿ ತುಂಬ ಐತೆ ಅಂದ್ಕೊಂಡು ಇಲ್ಲಿ ಕಡಿಮೆ ಆಗುತ್ತೆ ಅಂದ್ಕೊಂಡೆ. ಇಲ್ಲಿ ನೋಡಿ ಬೇಲೂರು ರೋಡ್ ಜಾಯ್ನ್ ಆಗಿದ್ದೀನಿ, ಆದರೆ ಫುಲ್ ಫಾಗು. ಯಪ್ಪ, ಏನು ಫಾಗ್ ಅಂತೀರ, ಏನು ಕಾಣಿಸ್ತಾ ಇಲ್ಲ ಇಲ್ಲೂ ಕೂಡ. ನಾನು ಆವಾಗಲೇ ಚೆನ್ನಾಗಿರುತ್ತೆ, ಸ್ವಲ್ಪ ಕ್ಲಿಯರ್ ಆಗಿರುತ್ತೆ ಅಂದ್ಕೊಂಡೆ. ಏನೂ ಇಲ್ಲ ನೋಡಿ. ಇವಾಗ ನಿಮ್ಗೆ ವಿಡಿಯೋದಲ್ಲಿ ಎಷ್ಟು ಕಾಣುತ್ತೋ ಗೊತ್ತಿಲ್ಲ,
ಬಟ್ ತುಂಬ ಫಾಗ್ ಇದೆ. ಈ ಹಾಸನ ಬೇಲೂರುವರೆಗೂ ಹಂಗೇ ಫುಲ್ಲು ಇದೇ ಥರ ಫಾಗ್ ಇರುತ್ತೆ. ಅಲ್ಲಿ ನೋಡಿ, ಅಲ್ಲಿ ಎಷ್ಟು ಫಾಗ್ ಇದೆ ಅಂದರೆ ಯಪ್ಪ, ತುಂಬ ಅಂದರೆ ತುಂಬ ಸ್ಲೋ ಆಗಿ ಹೋಗಬೇಕು ಗೈಸ್. ಎದುರುಗಡೆ ಬರೋ ಗಾಡಿನೇ ಕಾಣೋಲ್ಲ. ಹೆಡ್ಲೈಟ್ ಇರುತ್ತೆ, ಅವ್ರು ಹೆಡ್ಲೈಟ್ ಹಾಕಿರ್ತಾರೆ, ಅದು ದೂರ ಇದೆ ಅಂದ್ಕೊಳ್ತೀನಿ. ಇಲ್ಲಿ ನೋಡಿ, ಇಲ್ಲೇ ಬಂದಿದೆ ಆ ಗಾಡಿ ನೋಡಿ, ಅಷ್ಟು ಫಾಗ್ ಇದೆ. ಏನು ಮಾಡೋಕ್ಕಾಗಲ್ಲ, ಮೆಲ್ಲಗೆ ಹೋಗಬೇಕು, ಹಿಂಗೆ ಹೋಗ್ತಾ ಇರಬೇಕು. ಎಷ್ಟು ಹುಷಾರಾಗಿ ಹೋಗ್ತೀನೋ ಅಷ್ಟು ಒಳ್ಳೆಯದು. ಹೋಗ್ತಾ ಫುಲ್ಲು ಡೀಪ್ ಆಗ್ತಿದೆ. ಈ ಫಾಗ್ ಮಾತ್ರ ಕಡಿಮೆನೇ ಆಗ್ತಾ ಇಲ್ಲ ನೋಡಿ. ಸೊ ಇಲ್ಲಿ ಮಾತ್ರ ಕಂಪ್ಲೀಟಾಗಿ ಕ್ಲಿಯರ್ ಆಗಿದೆ. ಫಾಗ್ ಎಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಅಲ್ಲಿ ಫಾಗ್ ಕಾಣಿಸುತ್ತೆ ನೋಡಿ, ಒಂದು ನಿಮಿಷ ಅಲ್ಲಿ ನೋಡಿ, ಎಷ್ಟು ಸಕ್ಕತ್ತಾಗಿ ಕಾಣಿಸುತ್ತೆ. ಬರೀ ಆ ಪಾರ್ಟಲ್ಲಿ ಮಾತ್ರ ಫಾಗ್ ಇದೆ ನೋಡಿ ಇಲ್ಲೇ. ಬಟ್ ಈ ಕಡೆ ಆ ಕಡೆ ಎಲ್ಲ ತುಂಬ ಕ್ಲಿಯರ್ ಆಗಿದೆ. ಇವಾಗ ನೋಡಿ ಹೆಂಗೆ ಕಾಣಿಸ್ತಾ ಇದೆ ನೋಡಿ, ತುಂಬ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಏನಪ್ಪ ದೇವರೇ, ನೋಡಿ ಎಷ್ಟು ಕ್ಲಿಯರಾಗಿ ಕಾಣ್ತಾ ಇದೆ ಇವಾಗ. ಸಕ್ಕತ್ತಾಗಿದೆ ಮಾತ್ರ ಇವಾಗ ವ್ಯೂ ಮಾತ್ರ. ನಾನು ಬರುವಾಗ ಅಲ್ಲಿ ನೋಡಿ, ಅಲ್ಲಿ ಫುಲ್ಲು ಫಾಗ್ ಇತ್ತು ಆ ಪಾರ್ಟಲ್ಲಿ. ಇವಾಗ ಈ ಕಡೆ ಏನಿಲ್ಲ, ತುಂಬ ಕ್ಲಿಯರ್ ಆಗಿದೆ ಮಾತ್ರ. ವೆದರ್ ಮಾತ್ರ ಸಖತ್ತಾಗಿದೆ. ಆ ಕಡೆ ಎಲ್ಲ ಈ ಕಡೆ ಎಲ್ಲ ಏನಿಲ್ಲ ಫಾಗು. ಬಟ್ ಆ ಕಡೆ ಲೆಫ್ಟ್ ಸೈಡಲ್ಲಿ ನೋಡ್ತಾ ಇರ್ಬೋದು, ಫುಲ್ಲು ಫಾಗ್ ಕಾಣ್ತದೆ. ಇವಾಗಲೂ ಕಾಣಿಸ್ತಾ ಇದೆ ನೋಡಿ. ಇದು ಬೇಲೂರು ರೋಡ್. ಇನ್ನೂ ಒಂದು 15 ಕಿಲೋಮೀಟ್ರ್ ಇದೆ, ಬಂದೆ ಹತ್ರ, ಬೇಲೂರು ಹತ್ರ ಬಂದೆ. यूट्यूब चैनल अभी बना है नया वाला। फ़ोन निकालो अभी किधर जा रहे हैं? अभी कुंदापुरा मुर्डेश्वर। यहाँ से कितना किलोमीटर? यहाँ से 250 है। अभी बेंगलुरु से आया मैं अभी। बेंगलुरु से? हाँ। इसका एवरेज कितना मिलता है? हाँ, एवरेज 40। क्या हो गया? गाड़ी के लिए जस्ट ना ले लीजिए। पहले सब्सक्राइब कर दो यार। सब्सक्राइब कर दिया। आपका भी वीडियो आएगा, व्लॉग में आएगा, देखो। सबका आता है क्या आपका? नहीं, सिर्फ मेरा है। जो मैं वीडियो बनाता हूँ ना, वही आता है। कितना स्पीड लगता है? स्पीड डिपेंड करता है, रोड के ऊपर डिपेंड करता है। और अच्छा रोड है तो ज़्यादा फास्ट है। ಏನು ಹೇಳಿ, ಅಷ್ಟೆಲ್ಲ ರೆಕಾರ್ಡ್ ಮಾಡಿ, ವಿಡಿಯೋ ರೆಕಾರ್ಡ್ ಮಾಡಿ, ಅಷ್ಟೆಲ್ಲ ಮಾತಾಡಿ ವಾಯ್ಸೇ ಬರ್ತಾಯಿಲ್ಲ. ಕ್ಯಾಮ್ರಾದಲ್ಲಿ ಗ್ಯಾಲ್ರಿಗೆ ಹೋಗಿ ವೀಡಿಯೋಸ್ ಎಲ್ಲ ಚೆಕ್ ಮಾಡಿದ್ರೆ ನನ್ನ ವಾಯ್ಸೇ ಬರ್ತಾಯಿಲ್ಲ. ಏನಕ್ಕಂತ ನೋಡಿದ್ರೆ ನಾನು ಇಯರ್ಫೋನ್ ಏನು ಹಾಕಿದ್ದೀನಿ, ಅದು ಮೈಕ್ ಹೋಗಿಬಿಟ್ಟಿದೆ. ಅಷ್ಟೊತ್ತು ಮಾತಾಡಿದೆ ವೀಡಿಯೋದಲ್ಲಿ, ಬೈಕಲ್ಲಿ ಬರುವಾಗ ಏನೂ ಕೇಳಿಸಿಲ್ಲ. ತುಂಬ ವೇಸ್ಟ್ ಆಗೋಯ್ತು ಗುರು, ಶಿಟ್. ಸೊ ಅದಕ್ಕೆ ಇದೊಂದು ಬ್ಯಾಗ್ ಒಂದು ಅವಾಗಿಂದ ರಗಳೆ ಕೊಡ್ತಾಯಿದ್ದೆ ಮಾರ ಸಾವು. ಇದನ್ನು ಚೇಂಜ್ ಮಾಡ್ತೀನಿ ಇವಾಗ ಸ್ವಲ್ಪ. ಬಾಳೆಹೊನ್ನೂರು ಹತ್ತತ್ರ ಇದ್ದೀನಿ ನೋಡಿ. ಸೊ ನನಗೆ ಇಯರ್ಫೋನ್ ಇನ್ನೂವರೆಗೂ ಸಿಕ್ಕಿಲ್ಲ ಇವರು, ಇನ್ನೂ ಇಯರ್ಫೋನೇ ಸಿಕ್ಕಿಲ್ಲ ಇವಾಗ. ಅದು ಇಯರ್ಫೋನ್ ಇಲ್ಲಾಂದರೆ ನಾನು ವೀಡಿಯೋ ಮಾಡುವಾಗ, ಬೈಕಲ್ಲಿ ರೈಡರ್ ಮಾಡುವಾಗ ವೀಡಿಯೋ ಮಾಡಿದ್ರೆ ಏನೂ ಕೇಳಿಸಲ್ಲ, ಮಾತಾಡಿದ್ದು ಏನೂ ಕೇಳಿಸಲ್ಲ. ಸುಮ್ಮನೆ ಅದು ವಾಯ್ಸ್ ಓವರ್ ಕೊಡಬೇಕಾಗುತ್ತೆ ಆಮೇಲೆ. ಸೊ ಇಲ್ಲೇ ಆ ಕಡೆಯಿಂದ ಬರುವಾಗೆಲ್ಲ ನಾನು ನೋಡಿದೆ, ಎಲ್ಲೂ ಸಿಕ್ಕಿಲ್ಲ. ಸೊ ನೋಡ್ತೀನಿ, ಸಿಗ್ಬೋದು ಮುಂದೆ ಎಲ್ಲಾದರೂ ಅಂಗಡಿಗಳಿದ್ದರೆ, ಓಪನ್ ಇದ್ದರೆ ಇಯರ್ಫೋನ್ ತೊಗೊಳ್ತೀನಿ. ನೋಡೋಣ, ಒಂದು ಟೀ ಕುಡ್ಕೊಂಡು ಬರ್ತೀನಿ. ಸೊ ಆಗುಂಬೆ ರೀಚ್ ಆಗಿದ್ದೀನಿ. ಆಗುಂಬೆ ಘಾಟ್ ಸೆಕ್ಷನಲ್ಲಿ ಬಂದಿದ್ದೀನಿ ಇವಾಗ. ಆ್ಯಂಡ್ ಒಂದು ಆಗುಂಬೆ ವ್ಯೂ ಪಾಯಿಂಟ್ನ ತೋರಿಸ್ತೀನಿ ನಿಮಗೆ. ಸ್ವಲ್ಪ ಮುಂದೆ ಇದೆ, ಹಿಂದೆ ಚೆಕ್ ಪೋಸ್ಟ್ ಇತ್ತು, ಅದಕ್ಕೆ ನಾನು ಕ್ಯಾಮ್ರಾ ಆನ್ ಮಾಡಿರಲಿಲ್ಲ, ಕ್ಯಾಮ್ರಾ ತೆಗೆದಿಟ್ಟಿದ್ದೆ. ಮೊಬೈಲೇ ತೆಗೆದಿಟ್ಟಿದ್ದೆ. ಇವಾಗ ಆನ್ ಮಾಡಿದ್ದೀನಿ, ತೋರಿಸ್ತೀನಿ ಮುಂದೆ ಸ್ವಲ್ಪ ಹೊತ್ತಲ್ಲೇ.
ಹೋಗಿ ಒಂದು ರೌಂಡ್ ಹಾಕೊಂಡು ಬರೋಣ ಅಷ್ಟೇ. ಓ ಮೈ ಗಾಡ್ಸ್ ಇಲ್ಲ ನೋಡಿ, ಇದೆ ಆಗುಂಬೆ ವ್ಯೂ ಪಾಯಿಂಟ್. ನೋಡಿ ನಮ್ಮ ಆಗುಂಬೆ ಸಂಜಯ. ಬಾ ಹೋಗೋಣ. ಅವ್ರನ್ನ ತೆಗಿತ ಎಣ್ಣೆ ಹಾಕೋಣೆ ಅರ್ಪಿಸ್ತಿಲ್ಲ. కొంచెం కడలేపో మరి ನಮ್ಮ ಆಗುಂಬೆಯ ಬ್ಯೂಟಿ ಇವಾಗ ನನ್ನ ವಿಡಿಯೋದಲ್ಲಿ ವೇಟ್ ಮಾಡಿ ಆಗುಂಬೆ ವ್ಯೂ ಪಾಯಿಂಟ್. ಆಗುಂಬೆಯ ಒಲೆಯಾವುದಬೇಕು. ನೋಡಿ 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 ಯಾರು ಇಲ್ಲಲ್ಲ. ನೋಡಿ 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 ನಮ್ಮ ಐ ನಿಲ್ಲಿಸೋ, ಬ್ರೇಕ್ ಹಿಡಿದಲ್ಲ. ಸ್ಮಾಲ್ ಪಿಕ್ ಸ್ಟಾಪು. ತುಂಬ ಹೊತ್ತಾಯಿತು, ಸ್ಟಾಪ್ ಮಾಡಿರಲಿಲ್ಲ. ಆವಾಗ ಬಾಳೆಹೊನ್ನೂರಲ್ಲಿ ಸ್ಟಾಪ್ ಮಾಡಿದ್ದಷ್ಟೇ, ಯಾವುದು ಬ್ರೇಕಿಗೂ ಸ್ಟಾಪ್ ಮಾಡಿರಲಿಲ್ಲ. ಆಗುಂಬೆ ಮಾಡೋಣ ಅಂದ್ರೆ ಅಲ್ಲೊಂದು ಅಂಗಡಿ ಕ್ಲೋಸ್ ಇತ್ತು. ಸೊ ಸ್ವಲ್ಪ ಮುಂದೆ ಬಂದೆ, ಒಂದು 5 ನಿಮಿಷ ರೆಸ್ಟ್ ಮಾಡ್ಕೊಂಡು ಹೇಳ್ತೀನಿ. ಆ್ಯಂಡ್ ಕುಂದಾಪುರ ಬಂದು 35 ಕಿಲೋಮೀಟ್ರ್ ಇದೆ ಇಲ್ಲಿಂದ, ಇದೇ ರೋಡು. ಸೊ ಬರ್ತೀನಿ, ಒಂದು 5 ನಿಮಿಷ ವೇಟ್ ಮಾಡಿ ಆಯಿತಾ. ಫೈನಲಿ ಕುಂದಾಪುರ ರೀಚ್ ಆದೆ. ಇನ್ನು ಕುಂದಾಪುರದಿಂದ ಸ್ವಲ್ಪ ಹಿಂದೆ ಕೋಟೇಶ್ವರದಲ್ಲಿದ್ದೀನಿ. ಇವರ ಲೆಫ್ಟ್ಗೆ ಹೋದರೆ ಮಂಗಳೂರು ಕೇರಳ, ರೈಟ್ಗೆ ಹೋದರೆ ಹೊನ್ನಾವರ ಕಾರವಾರ, ಹಾಗೆ ನಮ್ಮೂರು ಭಟ್ಕಳ. ಇಲ್ಲಿ ಬರೋವರೆಗೂ ಸಮಾಧಾನನೇ ಇರಲ್ಲ, ಯಾವಾಗ ಕುಂದಾಪುರ ಬರುತ್ತೋ 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 ಅನಿಸ್ತಾ ಇರುತ್ತೆ. ಪೊಲೀಸು ಬೇಡ, ಯಾಕೆ ಸುಮ್ಮನೆ ಇಟ್ಕೊಂಡ್ರೆ ಅಣ್ಣ ಸ್ವಲ್ಪ ಜಾಗ ಬಿಟ್ಟಣ, ಇಡುವುದಿಲ್ಲ ಮಾರ. ಎಂಥ ಜನ, ನಾ ಈ ಕಡೆ ಹೋಗೋದಿಲ್ಲ. ಬೇರೆ ಮಾಡಿದ್ರ ರೋಡ್ ಈಸ್ ಅಂಡರ್ ಕನ್ಸ್ಟ್ರಕ್ಷನ್, ಸೊ ಪ್ಲೀಸ್ ಚೇಂಜ್ ದ ಲೈನ್. ಎಂಥ ಜನ, ಒಳ್ಳೆ ಮಜಾ ಮಾಡುವಂತಿದ್ದೆ ಈ ಹೈವೇ ರೋಡಲ್ಲಿ, ಡಬಲ್ ರೋಡಲ್ಲಿ. ಹಿಂಗೆ ಓಡಿಸಿದ್ರೆ ಹೋಗಿತ್ತು. ಕೊನೆಗೂ ಮರವಂತೆ ಬೀಚು ಬಂದೇ ಬಿಟ್ಟೆ. ನೋಡಿ ಬ್ಯೂಟಿಫುಲ್ ವ್ಯೂನ ಹೆಂಗಿದೆ ನೋಡಿ ನಮ್ಮ ಮರವಂತೆ. ಎಲ್ಲಿ ಸ್ಟಾಪ್ ಮಾಡೋಣ ಅಂದರೆ ಫುಲ್ಲು ಬಿಸಿಲಿದೆ ಗೈಸ್, ಎಲ್ಲಿ ಸ್ಟಾಪ್ ಮಾಡೋದು ಹೇಳಿ. ಮುಂದೆ ಒಂದು ಅಂಗಡಿ ಇದೆ, ಅಲ್ಲಿ ಸ್ಟಾಪ್ ಮಾಡೋಕ್ಕಾದರೆ ಸ್ಟಾಪ್ ಮಾಡ್ತೀನಿ. ನೋಡೋಣ, ಹಿಂಗೆ ನೋಡ್ತಾ ಹೋಗೋಣ. ಓ ಅಣ್ಣ ಅಣ್ಣ ಅಣ್ಣ, ಯಾವ ಲೇನಲ್ಲಿ ಹೋಗ್ತಿದ್ಯಾ ಅಣ್ಣ? ಎಷ್ಟು ಮೆಲ್ಲಗೆ ಹೋಗ್ತಿದ್ದೆ ನೋಡು. ಅಯ್ಯೋ ದೇವ, ಅಯ್ಯ ಹೆಂಗೆಲ್ಲ ಓಡಿಸ್ತಾರೆ ಗುರು.
ಮಾಡೋದು ಅಂಗಡಿ ಇದೆ ಇಲ್ಲಿ, ಓಪನ್ ಇದೆಯೋ ಇಲ್ಲಿ ಹೋಗುತ್ತಿಲ್ಲ. ಒಂದು ಅಂಗಡಿ ಓಪನ್ ಇದೆ, ನಿಲ್ಲಿಸ್ಬೇಕಾ ಇಲ್ಲ ಹಂಗೆ ಹೋಗೋಣ. ಯಾರು ಇದ್ದಂಗಿಲ್ಲ, ಯಾರು ಎಲ್ಲ 2 ಅಂಗಡಿ ಕ್ಲೋಸ್ ಇದೆ. ಅಲ್ಲೊಂದು ಅಂಗಡಿ ಇದೆ, ಏನಾದರೂ ಕುಡ್ಕೊಂಡು ಹೋಗೋಣ. ತುಂಬ ಬಿಸಿಲಿದೆ ಗೈಸ್, ಹೆವಿ ಬಿಸಿಲು. ಬೇಡ ಹಾಗೆ ಹೋಗ್ಬಿಡೋಣ, ಮತ್ತೇಂದಕ್ಕೆ ಡೈರೆಕ್ಟ್ ಅಲ್ಲೇ ಸ್ಟಾಪ್ ಮಾಡೋಣ. ಗೈಸ್ ಕೊನೆಗೂ ಬಂದೆ ನಮ್ಮೂರಿಗೆ. ಇನ್ನೊಂದು 2 ಕಿಲೋಮೀಟ್ರಿಂದ ಇದ್ದೀನಿ ಅಷ್ಟೇ. ನಮ್ಮ ಹೊಸ ಬಸ್ ಸ್ಟ್ಯಾಂಡು ಇಲ್ಲಿದೆ ನೋಡಿ, ಪಕ್ಕದಲ್ಲೇ ಭಟ್ಕಳ ಬಸ್ ಸ್ಟ್ಯಾಂಡ್ ಇದ್ದೇನೆ. ಸೊ ಇಲ್ಲಿಂದ ಲೆಫ್ಟು ಬಂದರು, ನಮ್ಮ ಊರು ಮುಂದೆ ಒಂದು ಲೆಫ್ಟ್ ಇದೆ. ರೈಟ್ಗೆ ಹೋದರೆ ಸಾಗರ್ ರೋಡ್ ಹೋಗ್ತೀವಿ, ಸ್ಟ್ರೈಟ್ ಹೋದರೆ ಹೊನ್ನಾವರ. ಸದ್ಯಕ್ಕೆ ನಾವು ಲೆಫ್ಟ್ಗೆ ಹೋಗೋಣ, ನಮ್ಮ ಮನೆಗೆ ಹೋಗೋಣ. ನಮ್ಮ ಮನೆಗೆ ಹೋದರೆ ಒಳ್ಳೆ ಬ್ಯೂಟಿಫುಲ್ ವ್ಯೂ ಕಾಣಿಸುತ್ತೆ. ಒಂದು ಬೀಚ್ ಇದೆ, ಹಾಗೆ ಒಂದು ಪಕ್ಕದಲ್ಲಿ ಲೈಟ್ ಹೌಸ್ ಇದೆ, ಅದ್ರ ಪಕ್ಕದಲ್ಲಿ ಬಂದರ್ ಫೋರ್ಟ್ ಇದೆ. ಮೂರೂ ಒಂದೇ ಪ್ಲೇಸಲ್ಲಿದೆ. ಅದು ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಇವಾಗ ಇನ್ನು 4 ಕಿಲೋಮೀಟ್ರ್ ಇದೆ ಇಲ್ಲಿಂದ. ನಿಮಗೆಲ್ಲ ವೀಡಿಯೋದಲ್ಲಿ ತೋರಿಸ್ತೀನಿ, ನಮ್ಮ ಮನೆ ಹತ್ರ ಹೋಗಿ ಎಲ್ಲ ತೋರಿಸ್ತೀನಿ ನೋಡಿ. ಬಂತು ನಮ್ಮ ಏರಿಯಾ ಬಂತು, ನಮ್ಮ ಅಡ್ಡ ಬಂತು. ಒಂದೊಂದೇ ನೆನಪಾಗುತ್ತೆ ಈ ಏರಿಯಾ ಎಲ್ಲ ನೋಡಿದ್ರೆ. ಇದೆಲ್ಲ ನಮ್ಮ ಅಡ್ಡನೇ, ಎಲ್ಲ ಟೈಮಲ್ಲೂ ಇಲ್ಲೇ ಇರೋದು ನಾವು. ಇವಾಗ ನೋಡಿ ಬೆಂಗಳೂರು ಕೆಲಸಕ್ಕೆ ಹೋದ್ಮೇಲೆ ಈ ಅಡ್ಡ ನಮಗೆ ಅಪರೂಪದ ಜಾಗ ಆಗಿದೆ ಇವಾಗ. ಇಲ್ಲರದು ಡಾಕ್ ಇದೆ, ಫಸ್ಟ್ ನಿಮಗೆ ಸಿಗೋದು ಲೆಫ್ಟಲ್ಲಿದೆ ನೋಡಿ ಡಾಕು. ಆಮೇಲೆ ಸ್ಟ್ರೈಟ್ ಹೋದರೆ ಮೇಲ್ಗಡೆ ಲೈಟ್ ಹೌಸ್ ಇದೆ. ನಾವು ಇವಾಗ ರೈಟ್ಗೆ ಹೋಗ್ತೀನಿ. ರೈಟ್ಗೆ ಹೋದ್ರೆ ನಮ್ಮ ಬೀಚ್ ಇದೆ, ಹಾಗೆ ನಮ್ಮ ಮನೆ ಕೂಡ ಅಲ್ಲೇ ಇದೆ. ಬಂದೆ ಇಷ್ಟೇ. ಮನೆಗೆ ಬಂದೆ. ಟೈಮ್ ಒಂದು 12:45, 1 ಗಂಟೆ ಆಯಿತು. ಅಯ್ಯೋ ದೇವ. ಸರಿ ವಿನಾಯಕ್, बाहेर येऊन भी नाक मारा येईल अंकल कोणचे राज्य रे ओली मुगसुनाचे म्हणे वय रे मारा. ಮನೆಗೆ ಬಂದೆ. ದೊಡ್ಡಣ್ಣ ಅಮ್ಮನ ರಿಯಾಕ್ಷನ್ ಹೆಂಗಿರುತ್ತೆ ಗೊತ್ತಿಲ್ಲದೆ ಬಂದಿದ್ದೀನಿ, ಹೇಳಲಿಲ್ಲ ಅಮ್ಮನಿಗೆ. ನೋಡೋಣ ಅಮ್ಮನ ರಿಯಾಕ್ಷನ್ ಇದರ ಇಲ್ವೋ ಗೊತ್ತಿಲ್ಲ. ಅಮ್ಮ ಒಳಗಡೆ ಇರಬೇಕು, ನೋಡೋಣ ಬನ್ನಿ. ಸಡನ್ ಸರ್ಪ್ರೈಸ್. ಸೊ ಇವಾಗ ನಾನಿದ್ದೀನಿ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಇನ್ ಭಟ್ಕಲ್. ಅದೇ ನಮ್ಮ ನಾಸ್ತಾರ್ ಬೀಚ್ ಭಟ್ಕಲ್. ಇಲ್ಲಿರೋದು ಅಲ್ಲಿ ಮೇಲ್ಗಡೆ ಏನು ಕಾಣಿಸ್ತಿದೆ ನೋಡಿ, ಅದೇ ಲೈಟ್ ಹೌಸು. ಅದ್ರ ಪಕ್ಕದಲ್ಲಿ ನಿಮಗೆ ಬಂದರ್ ಡಾಕ್ ಕಾಣಿಸುತ್ತೆ, ಬಂದರ್ ಪೋರ್ಟ್ ಇದೆ. ನಮ್ಮ ಮನೆ ಪಕ್ಕದಲ್ಲೇ ಇದೆ. ಏನು ಪುಣ್ಯ ಮಾಡಿರ್ಬೇಕಲ್ವಾ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವೆಲ್ಲ ತುಂಬ ಅದೃಷ್ಟವಂತರು. ಏನಕ್ಕಂದರೆ ಈ ಥರ ಒಂದು ಬ್ಯೂಟಿಫುಲ್ ಪ್ಲೇಸ್ ಮಧ್ಯ ನಾವಿದ್ದೀವಿ ಅಂದರೆ ತುಂಬ ಖುಷಿಯಾಗುತ್ತೆ. ಸೊ ಮತ್ತೆ ತೋರಿಸ್ತೀನಿ ನಮ್ಮೂರಿನ ಬ್ಯೂಟೀಸ್ ಎಲ್ಲ, ಏನೇನು ಪ್ಲೇಸ್ ಚೆನ್ನಾಗಿರೋ ಪ್ಲೇಸ್ ಏನಿದೆ ನಮಗೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಇವಾಗ ಬೀಚ್ ಹೆಂಗೋ ನೋಡ್ಕೊಂಡು ಬಂದ್ರಿ. ಇವಾಗ ನೆಕ್ಸ್ಟು ಪಕ್ಕದಲ್ಲೇ ಡಾಕ್ ಇದೆ, ಹಾಗೆ ಲೈಟ್ ಹೌಸ್ ಕೂಡ ಇದೆ. ಅಲ್ಲಿ ಹೋಗೋಣ. ಫಸ್ಟು ಡಾಕ್ ಹತ್ರ ಹೋಗಿ ತೋರಿಸ್ತೀನಿ. ಡಾಕ್ ನೋಡೋಣ ಬನ್ನಿ. ಇದು ನಮ್ಮ ಡಾಕ್ ಎಂಟ್ರೆನ್ಸು. ಆ್ಯಂಡ್ ಇವಾಗ ಫಿಶಿಂಗ್ ಹೋಗಿದ್ದ ಬೋಟ್ಗಳೆಲ್ಲ ಇವತ್ತು ಬಂದಿದೆ, ಬೆಳಗ್ಗೆನೇ ಬಂದಿದೆ. ಸ್ವಲ್ಪ ಬೋಟ್ ಬಂದಿದೆ, ಜಾಸ್ತಿ ಏನು ಬೋಟ್ ಬಂದಿಲ್ಲ, ಸ್ವಲ್ಪ ಏನೋ ಬಂದಿರಬೇಕು. ಇವಾಗೆಲ್ಲ ಮೀನು ಖಾಲಿ ಮಾಡ್ತಾಯಿದ್ದಾರೆ ನೋಡಿ. ಬೋಟೆಲ್ಲ ಆವಾಗಲೇ ಬೆಳಗ್ಗೆನೇ ಬಂದು ಬೋಟಲ್ಲಿರೋ ಮೀನೆಲ್ಲ ಖಾಲಿ ಮಾಡಿ ಆಗಿದೆ. ಸೊ ಇವಾಗ ಎಲ್ಲ ಖಾಲಿ ಮಾಡಿ ಡಾಕಲ್ಲಿ ಇಟ್ಟಿದ್ದಾರೆ ನೋಡಿ. ಸೊ ಎಲ್ಲ ಯಾರೂ ಇಲ್ಲ, ತುಂಬ ಜನ ಕಡಿಮೆ ಆಗಿದ್ದಾರೆ, ಎಲ್ಲ ಹೋಗಿದ್ದಾರೆ ಅನಿಸುತ್ತೆ ಮನೆಗೆ, ಯಾರೂ ಕಾಣಿಸ್ತಾ ಇಲ್ಲ. ಇಷ್ಟು ಲೈನಪ್ ಆಗಿ ನೀವು ಇಳಿಸಿದ್ದಾರೆ ನೋಡಿ ಬೋಟ್ಸ್ ಎಲ್ಲ, ಬೈಕ್ ಅಂತೆ. ಸೊ ಇದೆಲ್ಲ ಖಾಲಿ ಆಗಿರೋ ಬೋಟು, ಮೀನೆಲ್ಲ ಖಾಲಿ ಮಾಡಿ ಹಿಂಗೆ ನಿಲ್ಲಿಸಿರೋದು. ಅಲ್ಲಿ ಮೇಲ್ಗಡೆ ಕಾಣಿಸ್ತಿದ್ದೀರಾ, ಅದೇ ಲೈಟ್ ಹೌಸು. ಅಲ್ಲಿ ಹೋಗೋಣ, ಸ್ವಲ್ಪ ಹೊತ್ತಲ್ಲೇ ಹೋಗೋಣ. ಇದೊಂದು ವ್ಯೂ ನೋಡ್ಕೊಂಡು ಬರೋಣವಾ.
ನೋಡಿ ನಮ್ಮ ಬಂದರ್ ಪೋರ್ಟ್ ಹೆಂಗಿದೆ ನೋಡಿ ವ್ಯೂ. ಸೊ ಹೆಂಗೋ ಪೋರ್ಟ್ ನೋಡಾಯಿತು, ಬಂದರ್ ಪೋರ್ಟ್ ಆಯಿತು. ಇವಾಗ ನೆಕ್ಸ್ಟ್ ಲಾಸ್ಟ್ ಒನ್ ಇರೋದು ನಮ್ಮ ಲೈಟ್ ಹೌಸ್. ಅಲ್ಲಿ ಮೇಲುಗಡೆ ಹೋಗಬೇಕು, ಹೋಗೋಣ ಮೇಲೆ. ಅಪ್ಪ ತುಂಬ ಬಿಸಿಲಿದೆ ಗೈಸ್, ಹೆವಿ ಬಿಸಿಲು. 2 ಗಂಟೆ 2 ಕಾಲ ಆಗಿದೆ ಇವಾಗ. ಇದು ನಮ್ಮ ದುರ್ಗಾ ಪರಮೇಶ್ವರಿ ದೇವಸ್ಥಾನ ನೋಡ್ಕೊಳ್ಳಿ. ಮೇಲ್ಗಡೆ ಒಂದು ದೇವಸ್ಥಾನ ಇದೆ, ಈಶ್ವರನ ದೇವಸ್ಥಾನ ಇದೆ, ಕುಟುಂಬೇಶ್ವರ ದೇವಸ್ಥಾನ. ಇದೇ ಎಂಟ್ರೆನ್ಸು, ಲೈಟ್ ಹೌಸ್ಗೆ ಹೋಗೋ ಎಂಟ್ರೆನ್ಸ್ ಇದು. ಹಿಂದಿಂದನೇ ಹೋಗೋಣ. ಆಫ್ ರೋಡಿಂಗ್ ಏನಿಲ್ಲ, ಸ್ವಲ್ಪ ಏರ್ ಪಿನ್ ರೋಡ್ ಇದೆ ಅಷ್ಟೇ. ನಮ್ಮ ಬೈಕರ್ಸ್ಗೆಲ್ಲ ಅದೇ ಮೇನು. ಏರ್ ಪಿನ್ ಇರೋ ರೋಡೆಲ್ಲ ಸಿಕ್ಕಿದ್ರೆ ತುಂಬ ಖುಷಿಯಾಗುತ್ತೆ. ಇದು ಲೈಟ್ ಹೌಸ್ ಒಳಗೆ ಹೋಗೋಕ್ಕೆ ಎಂಟ್ರೆನ್ಸು ಇಲ್ಲಿದೆ ನೋಡಿ. ಹಿಂಗೆ ಮುಂದೆ ಹೋದರೆ ನಮ್ಮ ದೇವಸ್ಥಾನ ಇದೆ, ಕುಟುಂಬೇಶ್ವರ ದೇವಸ್ಥಾನ ಇದೆ. ಮುಂದೆ ಹೋಗಿ ತೋರಿಸ್ತೀನಿ. ಸೊ ಇಲ್ಲಿಂದ ಇರೋದು ನೋಡ್ಕೊಳ್ಳಿ. ಇಲ್ಲ ಕ್ಲಿಯರಾಗಿ ಕಾಣಿಸಲ್ಲ, ಒಂದು ಬೈಕ್ ನಿಲ್ಲಿಸ್ಬಿಟ್ಟು ಆಮೇಲೆ ತೋರಿಸ್ತೀನಿ ನಿಮಗೆ. ಸೊ ಇದು ನಮ್ಮ ಕುಟುಂಬೇಶ್ವರ ದೇವಸ್ಥಾನ. ಆ್ಯಂಡ್ ಕೆಳಗಡೆ ಒಂದು ದೇವಸ್ಥಾನ ಇದೆ, ಅದು ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಸೊ ಇವಾಗ ಸದ್ಯಕ್ಕೆ ಒಳಗಡೆ ಹೋಗೋಕ್ಕಾಗಲ್ಲ. ಇಲ್ಲಿಂದ ವ್ಯೂ ತೋರಿಸ್ತೀನಿ ನಿಮಗೆ ನೋಡಿ. ಲೈಟ್ ಹೌಸಿಂದ ನಮ್ಮ ಭಟ್ಕಳನೇ ಕಾಣಿಸ್ತಾ ಇದೆ ನೋಡಿ. ಎಷ್ಟು ಸಖತ್ತಾಗಿದೆ ನೋಡಿ. ಅಲ್ಲಿ ಎಲ್ಲೂ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಅದು ಲೈಟ್ ಹೌಸು. ಸೊ ನೀವು ಇವಾಗೇನು ನೋಡಿದ್ರಿ ಅದು ಡಾಕು. ಈ ಕಡೆ ರೈಟ್ ಸೈಡಲ್ಲಿರೋದು ಡಾಕು. ಆಮೇಲೆ ಈ ಕಡೆ ಪ್ಲೇಸ್ ಕಾಣಿಸುತ್ತೆ ನಿಮಗೆ, ಅದು ಪಕ್ಕದ ಏರಿಯಾನು ಕಾಣಿಸುತ್ತೆ, ಮುಂಡಳ್ಳಿ ಅಂತ. ಅದು ಇದು ಡಾಕ್ ಆದರೆ ನೆಕ್ಸ್ಟ್ ಏನಿದೆ, ಇನ್ನು ಮುಂದೆ ಹೋಗಿ ಲೆಫ್ಟಲ್ಲಿ ಹೋದರೆ ನಮ್ಮದು ಬೀಚಿಂದ ಆ ವ್ಯೂ ಕಾಣುತ್ತೆ. ಇನ್ನೊಂದು ಫುಲ್ ಸಮುದ್ರ, ದೊಡ್ಡದಾಗಿ ಸಮುದ್ರ ಎಲ್ಲ ಕಾಣಿಸುತ್ತೆ. ಅದು ಇವಾಗ ಮುಂದೆ ಇದೆ, ಅದನ್ನು ತೋರಿಸ್ತೀನಿ ನೋಡಿ. ಇದನ್ನೊಂದು ಸಲ ನೋಡ್ಕೊಳ್ಳಿ. ನೋಡಿ ಇದೇನೆ, ಅಲ್ಲಿಗೆ ಹೋಗ್ಬೋದು. ಹೋಗ್ತೀನಿ ಇವಾಗ. ಗಾಡಿ ಹೋಗಲ್ಲ, ಅಲ್ಲಿ ಗಾಡಿ ಇಟ್ಟು ಅಲ್ಲಿಂದ ನಡ್ಕೊಂಡು ಹೋಗಬೇಕು. ಸೊ ಗಾಡಿನ ಇಲ್ಲೇ ಪಾರ್ಕ್ ಮಾಡಬೇಕು, ಮುಂದೆ ಹೋಗಲ್ಲ. ಯಪ್ಪ ಅಯ್ಯೋ ಬಾಜಲ್ಲಿಲ್ಲತ್ತೆ ಪಡ್ಲೇರ್ ಕಾಯಿನಸ್ಲಿಲ್ಲ. ಆನಂದ ಪರಮಾನಂದ ಪರಮಾನಂದ. ಓ ಮೈ ಗಾಡ್, ಓ ನನ್ನ ದೇವರೇ. ಅಲ್ಲಿ ಲೈಟ್ ಹೌಸು, ಇಲ್ಲಿ ಡಾಕು, ಇಲ್ಲಿ ಸಮುದ್ರ, ಮಧ್ಯದಲ್ಲಿ ನಮ್ಮ ಮನೆ ಅಲ್ಲೇ ಕೆಳಗಡೆ. ನೋಡಿ ಗುರು ಹೆಂಗಿದೆ ನೋಡಿ ನಮ್ಮ ಭಟ್ಕಳ.